ಕನ್ನಡದಲ್ಲಿ ವಿಡಿಯೋ ಮಾಡೋಕ್ಕೆ ಮುಂದೆ ಯಾಕೆ ಬಂದಿದ್ದೀನಿ ಅಂದರೆ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಬೆಟ್ಟಿಂಗಲ್ಲಿ ಯಾರು ಆಡಬೇಡಿ. ಹಾಗೂ ಈ 1x ಬೆಟ್ಟು ಇದೆಲ್ಲ ಹೆಸರು ಕೊಡ್ತೀನಿ ನೋಡಿ. ಆ ಆ್ಯಪ್ಗಳಲ್ಲಿ ಯಾರು 1 ರೂಪಾಯಿನೂ ಹಾಕಬೇಡಿ. 1 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಬರ್ತದೆ ಅಂತಾರೆ. 10 ರೂಪಾಯಿನ ನೀವು 1000 ರೂಪಾಯಿ ಹಾಕ್ತೀರಾ. 1000ಇಂದ ಮತ್ತೆ 800 ರೂಪಾಯಿ ಬರುತ್ತೆ. 800 ರೂಪಾಯಿ ಅಂತ 10,000 ಹಾಕ್ತೀರಾ. 10,000ದಿಂದ 20,000 ಹಾಕ್ತೀರಾ. ಹಂಗೆ ಹೋಯ್ತಾ ಇರುತ್ತೆ. ದಯವಿಟ್ಟು ಬೆಟ್ಟಿಂಗ್ ಯಾರು ಆಡಬೇಡಿ. ಹಾಗೂ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಶಾರ್ಟ್ ಸ್ಪೋರ್ಟ್ಸ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ವಿನ್ಸೋ ಜುಪಿ ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ದಯವಿಟ್ಟು ಯಾರು ಆಡಬೇಡಿ. ಹಾಗೂ ಈ ಸ್ಟಾರ್ಟ್ ಮಾಡ್ತಿರೋ ಬಿಗಿನರ್ಸ್ ಯೂಟ್ಯೂಬರ್ಸ್ಗೆಲ್ಲ ಒಂದೇ ಹೇಳೋದು, ಯಾರು ಬೆಟ್ಟಿಂಗ್ ಆ್ಯಪ್ಗಳು ಪ್ರಮೋಟ್ ಮಾಡಬೇಡಿ. ಪ್ರಮೋಟ್ ಮಾಡಿದ್ರೆ ಅವ್ರವರೇ ಕಿತ್ತಾಡ್ತಾ ಇರ್ತಾರೆ. ಪ್ರಮೋಟ್ ಮಾಡ್ತಾ ಯಾರು ಪ್ರಮೋಟ್ ಮಾಡಬೇಡಿ. ಅವ್ರ ಆಸೆ ಅಂದರೆ ಅವ್ರ ಕಾಸು ಬರುತ್ತೆ, ನಮಗೆ ಕಾಸು ಲಾಸ್ ಆಗುತ್ತೆ. ಬೆಟ್ಟಿಂಗ್ ಮಾಡ್ತೀರಂದರೆ ಅವರು ಪ್ರಮೋಷನ್ ಮಾಡಿ ಅವ್ರಿಗೆ ಕಾಸು ಬರುತ್ತೆ, ನಮಗೆ ಲಾಸ್ ಆಗುತ್ತೆ ಅಷ್ಟೇ, ಏನೂ ಆಗಲ್ಲ. ದಯವಿಟ್ಟು ಯಾರು ಬೆಟ್ಟಿಂಗ್ ಆಡಬೇಡಿ. ಹಾಗೂ ಎಲ್ಲರೂ ಒಂದೇ ಹೇಳೋದು, ಯಾವ 1 ರೂಪಾಯಿನೂ ಹಾಕಬೇಡಿ. ಅಪ್ಪ ಅಮ್ಮ ದುಡ್ಕೊ ಬರ್ತಾರೆ ಅಂತ ಅತಿ ಆಸೆ ಗತಿಗೇಡು ಹಾಕಬೇಡಿ. ಹಾಗೂ ಸ್ವಲ್ಪ ಜನ ಹೇಳ್ತಾರೆ, ನಿಂಗೆ ಈ ವಯಸ್ಸಲ್ಲೇ ಈ ವಿಡಿಯೋಗಳು ಯಾಕೋ ಅಂತ. ಈ ವಯಸ್ಸಲ್ಲೂ ನನಗೆ ಆ ಥಾಟ್ ಬಂದು ಬೆಟ್ಟಿಂಗ್ ಸ್ವಲ್ಪ ಜನ ಸೋತಾಗಿ ಎಲ್ಲ ಲಾಸ್ ಆಯ್ತೈತೆ ಅಂತ ನಂಗೆ ಆ ಥಾಟ್ ಬಂದು ನಂಗಿರೋ ಫಾಲೋವರ್ಸ್ ಜನಕ್ಕೆ ಸ್ವಲ್ಪ ಜನ ಹೇಳ್ತಾರೆ, ನಿಂಗಿರೋ ಫಾಲೋವರ್ಸ್ 180 ಜನಕ್ಕೆ ಈ ವಿಡಿಯೋ ಎಲ್ಲ ಯಾಕೋ ಮಾಡ್ತೀಯಾ, ನಿನ್ಗಿರೋ 180 ಜನಕ್ಕೆ ಏನು ನೋಡ್ತಾರೆ ಅಂತ ಹೇಳ್ತಾರೆ ಸ್ವಲ್ಪ ಜನ. ಆದರೂ ನಾನು ಕೇಳ್ಕೊಳೋದು ಒಂದೇ, 180 ಜನನೂ ನೋಡಲಿ, 180 ಜನನೂ ಚೆನ್ನಾಗಿರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.